ನಮಸ್ಕಾರ ವೀಕ್ಷಕರೇ, ಚಂದನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದನ ಮಂಥನ ಕಾರ್ಯಕ್ರಮದಲ್ಲಿ ನವೀಕರಿಸಬಹುದಾದ ಇಂಧನ ಭವಿಷ್ಯದ ಭರವಸೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ನೈಸರ್ಗಿಕ ದತ್ತವಾಗಿ ಗಾಳಿ, ನೀರು, ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು ಉಪಯೋಗಿಸಿಕೊಂಡು ನವೀಕರಿಸಬಹುದಾದ ಇಂಧನವನ್ನು ತಯಾರಿಸಬಹುದು. ಇದು ಎಂದಿಗೂ ಕೂಡ ಮುಗಿದು ಹೋಗೋದಿಲ್ಲ. ಹಾಗಾದರೆ ಇದರ ಮಹತ್ವ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ರಮೇಶ್ ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸಂಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಗಳ ತಯಾರಕರ ಸಂಘ, ಹಾಗೆಯೇ ಅಧ್ಯಕ್ಷರು, ಹಸಿರು ಸಮಿತಿ, FKCCI. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ನವೀಕರಿಸಬಹುದಾದ ಇಂಧನ ಅಂತಂದರೆ ಎಲ್ರಿಗೂ ಕೂಡ ತಿಳಿದೇ ಇದೆ, ನ್ಯಾಚುರಲ್ ಆಗಿ ಸಿಗುವಂತಹ ಸಂಪತ್ತನ್ನು ಬಳಸಿಕೊಂಡು ತಯಾರಿಸಬಹುದು ಅಂತ. ಆದರೆ ಉದ್ಯಮಿಗಳ ದೃಷ್ಟಿಯಿಂದ ಹೇಳೋದಾದರೆ ಯಾವ ರೀತಿಯ ವ್ಯಾಖ್ಯಾನ ಮಾಡ್ತೀರಿ? ಮೊದಲು ನಾವು ಪ್ರಾರಂಭಿಸಿದ್ದು ನಮ್ಮ ಪರಿಸರಕ್ಕೆ ಹಾನಿಯಾಗ್ತಿರೋದನ್ನು ತಡೆಗಟ್ಟೋಕ್ಕೋಸ್ಕರ, ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ಈ ಒಂದು ರಿನ್ಯೂಬಲ್ ಎನರ್ಜಿನ ಸೂರ್ಯನಿಂದ ಇರ್ಬೋದು, ಪವನ ಶಕ್ತಿಯಿಂದ ಇರ್ಬೋದು, ಅಥವಾ ಈ ನಮ್ಮ ನೀರಿನಿಂದ ಹೈಡ್ರೋ, ಈ ಪ್ರಾಜೆಕ್ಟ್ಗಳಿಂದ ಎನರ್ಜಿನ ನಾವು ತಗೊಳೋಕ್ಕೋಸ್ಕರ ನಾವು ಇದನ್ನ ಪ್ರಾರಂಭಿಸಿದ್ವು. ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ, ಈ ರಿನ್ಯೂಬಲ್ ಎನರ್ಜಿ ಇನ್ವೆಸ್ಟ್ಮೆಂಟು ಎಷ್ಟು ಅಟ್ರಾಕ್ಟಿವ್ ಇದೆ ಅಂದರೆ, ಈಗ ನಮ್ಮ ನ್ಯಾಚುರಲ್ ಮುಂಚೆ ನಾವು ಏನು ಕನ್ವೆನ್ಷನಲ್ ಪವರ್ ಜನ್ರೇಷನ್ ಏನು ಮಾಡ್ತಾಯಿದ್ವಿ, ಫೋಸಲ್ ಫ್ಯೂಯಲ್ಲು, ಅದಕ್ಕಿಂತ ಕಮ್ಮಿಯಾಗಿದೆ ಇನ್ವೆಸ್ಟ್ಮೆಂಟು. ಅದು ಭಾಳ ಇನ್ವೆಸ್ಟರ್ಗೆ ಅಟ್ರಾಕ್ಟಿವ್ ಇದೆ. ಇನ್ವೆಸ್ಟ್ ಮಾಡೋವಂಥ ಇವರೇ ಅಲ್ಲ, ನಮ್ಮ ಇಂಡಿವಿಜುವಲ್ಲು ನಾವು ಮನೆಗಳಿಗೆ ಹಾಕೊಳ್ಳಿ, ಅಥವಾ ನಾವು ರೈತರುಗಳು ನಮ್ಮ ತೋಟಗಳಿಗೆ ಹಾಕೊಳ್ಳಿ, ಇವರೆಲ್ಲರಿಗೂ ಒಂದು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟಿವ್. ಬೇರೆ ಕಡೆಯಿಂದ ಪವರ್ ಪರ್ಚೇಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗುತ್ತೋ ಅದಕ್ಕಿಂತ ಚೀಪಾಗುತ್ತೆ. ಈ ರೀತಿ ನಮ್ಮ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಇದೊಂದು ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಆಗಿದೆ. ಅದಲ್ಲದೆ ಇತ್ತೀಚೆಗೆ ನಾವೆಲ್ಲ ನೋಡಿದ್ದೀವಿ, ವಾರ್ ಸ್ಟಾರ್ಟ್ ಆದಾಗ ನಮಗೆ ಎನರ್ಜಿಯ ಒಂದು ಇಂಪೋರ್ಟ್ ಆಫ್ ಫೋಸಲ್ ಫ್ಯೂಯಲ್ ಒಂದು ಬಿಗ್ ಚಾಲೆಂಜ್ ಆಯಿತು, ಸವಾಲಾಯಿತು ನಮ್ಮ ಮುಂದೆ. ಆವತ್ತಿನ ದಿನಕ್ಕೆ ಎನರ್ಜಿ ಸೆಕ್ಯೂರಿಟಿ ಅನ್ನೋದು ಪ್ರತಿಯೊಬ್ಬರು ಮಾತಾಡೋಕ್ಕೆ ಪ್ರಾರಂಭಿಸಿದರು. ಆಗ ಗೊತ್ತಾಯಿತು ನಮಗೆ, ನಮ್ಮ ದೇಶದಲ್ಲೇ ನಮ್ಮಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಾವು ಸೋಲಾರ್ ಇರ್ಬೋದು, ವಿಂಡ್ ಇರ್ಬೋದು, ಮತ್ತು ಹೈಡ್ರೋ ಇರ್ಬೋದು, ಪವರ್ನ ಜನ್ರೇಷನ್ ಮಾಡ್ಕೊಬೋದು. ನಾವು ಸೆಲ್ಫ್ ಸಫಿಷಿಯೆಂಟ್ ಆಗ್ಬೋದು. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ನಾಳೆ ಇನ್ನೊಬ್ಬರ ಹತ್ರ ನಾವು ಇಂಪೋರ್ಟ್ ಮಾಡಬಾರ್ದು. ಆ ರೀತಿ ಒಂದು ಅವಕಾಶ ನಾವು ಈ ಒಂದು ರಿನ್ಯೂಬಲ್ ಎನರ್ಜಿಯಲ್ಲಿದೆ. ಅದಕ್ಕೋಸ್ಕರ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅಕ್ಷಯ್ ಊರ್ಜಾ ದಿವಸ್ ಅಂತೇಳಿ ಪ್ರತಿ ವರ್ಷ ಆಚರಿಸಲಾಗುತ್ತೆ. ಇದು ಉದ್ಯಮಿಗಳಿಗೆ ಹಾಗೆಯೇ ಹೂಡಿಕೆದಾರರಿಗೆ ಯಾವ ರೀತಿಯಾದಂತಹ ಒಂದು ಸಂದೇಶವನ್ನು ನೀಡುತ್ತೆ? ಈ ಅಕ್ಷಯ್ ಊರ್ಜಾ ದಿವಸ ಏನು ಮಾಡ್ತೀವಿ, ನಾವು ಸುಮಾರು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇನ್ನು ರಿನ್ಯೂಬಲ್ ಎನರ್ಜಿ ಡೇ ಅಂತ ಕರಿತೀವಿ. ಆವತ್ತಿನ ದಿನ ನಾವು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಸಾಮಾನ್ಯ ಜನಗಳಿಗಿರ್ಬೋದು, ನಮ್ಮ ಈ ಸಾರ್ವಜನಿಕರಿಗೆ ಅವೇರ್ನೆಸ್ ಇಸ್ ಭಾಳ ಮುಖ್ಯ. ಅವ್ರು ಎಲ್ಲೇ ಕೆಲಸ ಮಾಡ್ತಿರ್ಬೋದು, ಇನ್ನೊಂದು ಸ್ವಂತ ಉದ್ಯೋಗ ಮಾಡ್ತಿರ್ಬೋದು, ಮತ್ತು ಬೇರೆ ಸರ್ಕಾರಿ ಕೆಲಸ ಮಾಡ್ತಿರ್ಬೋದು. ಪ್ರತಿಯೊಬ್ಬರಿಗೂ ನಮಗೆ ರಿನ್ಯೂಬಲ್ ಎನರ್ಜಿ ಉಪಯೋಗಿಸೋದು ಎಷ್ಟು ನೆಸೆಸಿಟಿ ಅನ್ನೋದು ಗೊತ್ತಾಗಬೇಕು. ಆವಾಗ ಅವರು ಕೆಲಸ ಮಾಡ್ತಾವಿರ್ಬೋದು, ಅಥವಾ ಅವ್ರ ಮನೆಗೆ ಇರ್ಬೋದು, ಅಥವಾ ಅವರ ಜಮೀನಲ್ಲಿರ್ಬೋದು, ಅವರು ಸಹ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಮ್ಮಲ್ಲಿ ಎಷ್ಟು ನಾವು ಈಗ ಫೋಸಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿರುವಂಥ ಎನರ್ಜಿ ನಾವು ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಅದನ್ನು ಎಷ್ಟು ನಾವು ಕಮ್ಮಿ ಮಾಡ್ಕೊಬೋದು, ಈ ರೀತಿ ಒಂದು ನಾವೇ ರಿವ್ಯೂ ಮಾಡ್ಕೊಂಡು ನೆಕ್ಸ್ಟ್ ಏನು ಟಾರ್ಗೆಟ್ ಇಟ್ಕೊಬೋದು. ಈ ರೀತಿಯ ಒಂದು ಇಂಡಸ್ಟ್ರಿಗಳಿಗೂ ಸಹ ನಮ್ಮ ಹಿಂದೆ ಇದುವರೆಗೂ ನಾವು ಎಷ್ಟು ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ, ಆ ಎನರ್ಜಿನಲ್ಲಿ ಫೋಸಲ್ ಫ್ಯೂಯಲ್ ಎಷ್ಟು ಯೂಸ್ ಮಾಡ್ತಾಯಿದ್ದೀವಿ, ಇನ್ನು ಮುಂದಕ್ಕೆ ನಾವು ರಿನ್ಯೂಬಲ್ ಎನರ್ಜಿ ಮೇಲೆ ಹೇಗೆ ನಾವು ಕನ್ವರ್ಟ್ ಮಾಡ್ಬೋದು, ಇದೊಂದು ವಿಚಾರವನ್ನು ಅವತ್ತಿನ ದಿವಸ ನಾವು ತಿಳ್ಕೊಂಡು, ಮತ್ತು ಮುಂದಿನ ವರ್ಷಕ್ಕೆ ನಾವು ಒಂದು ಹೊಸ ಗುರಿಯನ್ನು ಇಟ್ಕೊಂಡು ಹೇಗೆ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅವೇರ್ನೆಸ್ ಮಾಡಲಿಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಮಾಡ್ತಾಯಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ನಿಜ, ಯಾಕಂದರೆ ಅರಿವು ಮೂಡಿಸೋದು ಅನ್ನೋದು ಎಲ್ಲದಕ್ಕಿಂತ ಪ್ರಮುಖವಾದಂತಹ ಘಟ್ಟ. ನಾವು ಎಷ್ಟೇ ಹೇಳಿದ್ರೂ ಕೂಡ ಅದರ ಒಂದು ಪ್ರಾಮುಖ್ಯತೆ ತಿಳಿಯೋದು, ಅಂದರೆ ಸ್ಕೇರ್ಸಿಟಿ ಉಂಟಾದಾಗಲೇ ಅಂತ ಹೇಳೋದು. ಈಗಾಗಲೇ ಹೇಳಿದ್ರು, ವಾರ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಆಮೇಲೆ ಒಂದು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಅದು ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಪ್ರತಿಯೊಂದರ ಬೆಲೆಗಳು ಕೂಡ ಗಗನಕ್ಕೆ ಇರುತ್ತೆ. ಹಾಗಾಗಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮೇಲಿನ ನಮ್ಮ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತಂದರೆ ನವೀಕರಿಸಬಹುದಾದಂತಹ ಇಂಧನ ವ್ಯವಸ್ಥೆಗೆ ನಾವು ಒಗ್ಗಿಕೊಳ್ಳೇಬೇಕು. ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ನೀವು ಗುರಿ ಅಂತ ಹೇಳಿದ್ರಿ, ಟಾರ್ಗೆಟ್ ಅಂತ ಹೇಳಿದ್ರಿ. ಅಂದರೆ ಈಗ 2030 ಅಷ್ಟೊತ್ತಿಗೆ ಒಂದಷ್ಟು ಟಾರ್ಗೆಟ್ಸ್ ಇದೆ, ಗುರಿಗಳಿದೆ. ಅಲ್ಲಿಯೇ ಅಷ್ಟೊತ್ತಿಗೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದರ ಜೊತೆಗೆ ಮುಂದಿನ 2030 ಗುರಿ ತಲುಪಬೇಕಾದ್ರೆ ಏನೇನೆಲ್ಲ ಸವಾಲುಗಳಿರುತ್ತೆ ಅಂತ? ನಮ್ಮ ದೇಶದಲ್ಲಿ ಪ್ರತಿಯೊಂದು ದೇಶ ಸಹ
ಈ ಕಾರ್ಬನ್ ನ್ಯೂಟ್ರಲ್ ಮಾಡಲಿಕ್ಕೋಸ್ಕರ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಎನರ್ಜಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾರ್ಬನ್ ಎಮಿಷನ್ ಸೆಕ್ಟರ್ ಅದು. ಹಾಗಾಗಿ ಎನರ್ಜಿನಲ್ಲಿ ಹೇಗೆ ನಾವು ಇದನ್ನು ಕಮ್ಮಿ ಮಾಡ್ಬೋದು, ರಿನ್ಯೂಬಲ್ ಎನರ್ಜಿನಲ್ಲಿ ಎಷ್ಟು ಟಾರ್ಗೆಟ್ ಇಟ್ಕೊಂಡ್ರೆ ಇದನ್ನು ನಾವು ಕಾರ್ಬನ್ ನ್ಯೂಟ್ರಲ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಸುಮಾರು 500 ಗಿಗಾವ್ಯಾಟ್ ಅಷ್ಟು ನಾವು 2050 ಮಾಡಬೇಕು ಅನ್ನೋದಿದೆ. ಈಗ ಆಲ್ರೆಡಿ 2025ಕ್ಕೆ ನಾವು ಸುಮಾರು 54% ನಾವು ಅಚೀವ್ ಆಗಿದ್ದೀವಿ. ಸೊ ಆ ಒಂದು ಗುರಿ ಏನು ಇಟ್ಕೊಂಡಿದ್ದೀವೋ ಗುರಿನಲ್ಲಿ ಭಾಳ ಮುಂದೆ ಹೋಗ್ತಾ ಇದ್ದೀವಿ. ಭಾಳ ಚೆನ್ನಾಗೇ ಡೆವಲಪ್ಮೆಂಟ್ ಆಗ್ತಾಯಿದೆ. ಭಾಳಷ್ಟು ಸೋಲಾರ್ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದ್ದಾವೆ, ವಿಂಡ್ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದ್ದಾವೆ. 54% ಅಚೀವ್ ಆಗಿದ್ದೀವಿ. 288 ಗಿಗಾವಾಟ್ ಆಲ್ರೆಡಿ ಅಚೀವ್ ಆಗಿದೆ. ಅದರಲ್ಲಿ ಸೋಲಾರ್ ತೊಗೊಂಡ್ರೆ ಸುಮಾರು 166 ಗಿಗಾವಾಟ್ ಆಗಿದೆ. ಆ್ಯಂಡ್ ವಿಂಡ್ ತೊಗೊಂಡ್ರೆ 58 ಗಿಗಾವಾಟ್ ಆಗಿದೆ. ಮತ್ತು ಅದೇ ರೀತಿ ಲಾರ್ಜ್ ಹೈಡ್ರೋ ಮತ್ತು ಸ್ಮಾಲ್ ಹೈಡ್ರೋ ಇದೆ, ಅದು ಸುಮಾರು 57 ಗಿಗಾವಾಟ್ ಆಗಿದೆ. ಈ ರೀತಿಯಾಗಿ 288 ಗಿಗಾವಾಟ್ ಆಲ್ರೆಡಿ ನಾವು ಅಚೀವ್ ಆಗಿದ್ದೀವಿ. ಸೊ ಈ ರೀತಿ ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ. ಇನ್ನು ಇದು ಉತ್ಪಾದಕರ ಪಾಲಿಗೂ ಕೂಡ ಒಂದು ಅತಿ ದೊಡ್ಡ ಅಪರ್ಚುನಿಟಿ ಅಂತ ಹೇಳ್ಬೋದು. ಹೌದು. ಯಾವ ಹಂತದಲ್ಲಿದೆ ಇವಾಗ ಅಂತ ಹೇಳ್ಬೋದು ಸರ್, ಹೇಗೆಲ್ಲ ತಲುಪಿದೆ ಅಂತ? ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ, ಇದರಲ್ಲಿ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಒಂದು ಪವರ್ ಜನ್ರೇಷನ್ಗೆ ನಮ್ಮಲ್ಲಿ ಈಗ ಆಗ್ತಾ ಇರೋಕ್ಕಂಥ ರಿಟರ್ನ್ಸ್ ನೋಡಿದಾಗ ಒಳ್ಳೆ ರಿಟರ್ನ್ಸ್ ಇದೆ. ಅದಕ್ಕೋಸ್ಕರ ಬಹಳಷ್ಟು ಜನ ಇನ್ವೆಸ್ಟರ್ಸ್ ಇಲ್ಲಿ ನಮ್ಮ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಇಂಡಿಯಾ ಈಸ್ ಒಳ್ಳೆ ಈಕೋಸಿಸ್ಟಮ್ ಇನ್ವೆಸ್ಟ್ ಮಾಡೋರಿಗೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ತೊಗೊಂಡು ಹೋಗಲಿಕ್ಕೆ. ನಾವು ಬೇರೆ ರೀತಿ ಈಗ ಬೇರೆ ಕಂಟ್ರಿಗಳು ನೋಡಿದ ಇತ್ತೀಚೆಗೆ ವಾರಗಳಾಗದಾಗ ನೋಡಿದಾಗ ಈಗ ಮಿಡ್ಲ್ ಈಸ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದು ಮತ್ತೆ ವಾರ ಆಗಿ ಭಾಳಷ್ಟು ಡೆಸ್ಟ್ರಾಯ್ ಆಯಿತು. ಈ ರೀತಿ ನೋಡಿದಾಗ ಇಂಡಿಯಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅಂತ ನೋಡಿ ಭಾಳಷ್ಟು ಹೊರಗಡೆಯಿಂದ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಪವರ್ ಜನ್ರೇಷನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಇಷ್ಟು ಅಚೀವ್ ಮಾಡಲಿಕ್ಕಾಯಿತು. ಇದೇ ಬಿಗ್ಗೆಸ್ಟ್ ಅಪರ್ಚುನಿಟಿ ನಾವು ವಾಟ್ ವಿ ಕ್ಯಾನ್ ಸಿ. ನಾವು ಟಾರ್ಗೆಟ್ ಇಟ್ಕೊಂಡು 2030ಕ್ಕೆ 50% ಅಚೀವ್ ಆಗಬೇಕನ್ನೋದು 2025 5 ವರ್ಷ ಮುಂಚೆ ನಾವು 50% ಅಚೀವ್ ಆಗಿದ್ದೀವಿ. ಅಲ್ಲೇ ಕಾಣಿಸ್ತಾ ಇದೆ ನಾವು ಎಷ್ಟು ಪ್ರೋಗ್ರೆಸಿವ್ ಆಗ್ತಾ ಇದೆ ಆ್ಯಂಡ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ಅಟ್ರಾಕ್ಟಿವ್ ಇದೆ ಫಾರ್ ದ ಇನ್ವೆಸ್ಟರ್ಸ್ ಅನ್ನೋದು ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಯೋಜನೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರ ಮಿಷನ್, ಸೌರ ಉತ್ಪಾದಕರ ಪಾಲಿಗೆ ಒಂದು ಅತಿ ದೊಡ್ಡ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ಒಂದು ಕಂಪನಿಗಳ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಇದು? GNSM ಅನ್ನೋದೊಂದು ನ್ಯಾಷನಲ್ ಮಿಷನ್ನ ನಾವು ಸೋಲಾರ್ ಇಂಡಸ್ಟ್ರಿನಲ್ಲಿ ನಾವು ಗ್ಲೋಬಲ್ಲಾಗೆ ಲೀಡರ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಮಿಷನ್ನ ಪ್ರಾರಂಭಿಸಿದರು. ಆ ಒಂದು ಮಿಷನ್ನಲ್ಲಿ ಸುಮಾರು ಈ ಪ್ರಾಜೆಕ್ಟ್ಗಳನ್ನ ಗ್ರಿಡ್ನಲ್ಲಿ ಮಾಡಿರೋದು, ಆಫ್ ಗ್ರಿಡ್ಡಲ್ಲಿ ಮಾಡಬೇಕಾದ್ರು, ಮತ್ತು ಈ ರೈತರಿಗೆ ಮಾಡಬೇಕಂಥದ್ದು, ರೂಫ್ ಟಾಪ್ದಲ್ಲಿ ಮಾಡಬೇಕಂತ ಇಂಥ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಒಂದು ಟಾರ್ಗೆಟ್ ಇಡ್ಬೋದು, ಆ ಟಾರ್ಗೆಟ್ನ ಹೇಗೆ ಅಚೀವ್ ಮಾಡ್ಬೋದು. ಅದನ್ನ ಅಚೀವ್ ಮಾಡಬೇಕಂದ್ರೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ನಾವು ಏನು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ಬೋದು. ಸೊ ಆ ರೀತಿ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರು. ಆ ಕಾರ್ಯಕ್ರಮ ಹಾಕ್ಕೊಂಡಾಗ ಭಾಳಷ್ಟು ಇನ್ವೆಸ್ಟರ್ ಇರ್ಬೋದು ಅಥವಾ ನಮ್ಮ ಇಲ್ಲಿ ಪ್ರಾಜೆಕ್ಟ್ ಮಾಡೋವಂಥ ಡೆವಲಪರ್ಸ್ ಇರ್ತಾರೆ, ಮತ್ತು ಇವರು EPC ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವ್ರಿಗೆಲ್ಲ ಒಂದು ಗೈಡ್ಲೈನ್ ಸಿಕ್ತು. ಸೊ ಇಷ್ಟು ಆಪರ್ಚುನಿಟಿ ಇದೆ, ಇಷ್ಟು ಇನ್ವೆಸ್ಟ್ಮೆಂಟ್ ಗೌರ್ಮೆಂಟಿಂದ ಆಗ್ತಾ ಇದೆ, ಇಷ್ಟು ಪ್ರೈವೇಟ್ನವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟರ್ಗೂ ಅಟ್ರಾಕ್ಷನ್ ಇದೆ ಬಿಕಾಸ್ ಆಫ್ ಇನ್ಸೆಂಟಿವ್ಸು. ಸೊ ಸುಮಾರು ಇನ್ಸೆಂಟಿವ್ ಕೊಟ್ಟರು, ಸಬ್ಸಿಡಿ ಕೊಟ್ಟರು. ಆಮೇಲೆ ಮ್ಯಾನುಫ್ಯಾಕ್ಚರ್ಗೆ PLI ಸ್ಕೀಮ್ ಅಂತ ಅಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ಗೆ ಎಂಕರೇಜ್ ಮಾಡಲಿಕ್ಕೋಸ್ಕರ ಈ ಸೆಗ್ಮೆಂಟಲ್ಲಿ ಮ್ಯಾನುಫ್ಯಾಕ್ಚರಿಂಗು ಜಾಸ್ತಿ ಆಗಬೇಕು ಅಂತ ಅದಕ್ಕೂ ಸಹ ಸುಮಾರು ಇನ್ಸೆಂಟಿವ್ ಕೊಟ್ಟರು. ಸೊ ಈ ಎಲ್ಲ ಒಂದು ಗೈಡ್ಲೈನ್ ಸಿಕ್ತು. ಇದರಿಂದ ನಮಗೆ ಇಂಡಸ್ಟ್ರಿಗೆ ಸುಮಾರು ಜನ ಸ್ಟೇಕ್ ಹೋಲ್ಡರ್ಸ್ ಏನಂತ ಹೇಳ್ತೀವಿ, ಮ್ಯಾನುಫ್ಯಾಕ್ಚರ್ ಇರ್ಬೋದು, EPC ಕಾಂಟ್ರಾಕ್ಟರ್ಸ್ ಇರ್ಬೋದು, ಡೆವಲಪರ್ಸ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ಅವರು ಬಂದು ಈ ಸೆಕ್ಟರ್ನಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಗೈಡ್ಲೈನ್ ಸಿಕ್ತು. ಆಗೋದ್ರಿಂದ ಈ ಮಿಷನ್ ಬಹಳ ಅನುಕೂಲ ಆಗ್ತಾ ಇದೆ ನಮಗೆ. ನೀವು ಹೇಳಿದ್ರಿ ಈಗ ಸೌರಶಕ್ತಿ ಅಥವಾ ಈ JNSMಗಿರುವಂತಹ ಒಂದು ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಪಸರಿಸ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಸಬ್ಸಿಡಿ ಬಹಳಷ್ಟು ಅಟ್ರಾಕ್ಟ್ ಮಾಡ್ತಾ ಇದೆ ಇನ್ವೆಸ್ಟರ್ಸ್ಗೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ನಾವು ಇದರಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಮಾನ್ಯರು ಕೂಡ ಇದರ ಅರಿವನ್ನು ಮೂಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದು. ಇದರ ಜೊತೆಗೆ ಮತ್ತೊಂದು ಯೋಜನೆ ಅಂದರೆ ಗ್ರೀನ್ ಎನರ್ಜಿ ಕಾರಿಡಾರ್. ಇದು ಬಹಳ ಪ್ರಮುಖವಾದಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಇದರ ಒಂದು ಗ್ರಿಡ್ ಸಂಪರ್ಕದ ಸಮಸ್ಯೆಗಳು ಅಂತ ಅನ್ನೋದಾಗಿರ್ಬೋದು ಅಥವಾ ಡೆವಲಪರ್ಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಚಾಲೆಂಜಸ್ ಅಂತ ನೋಡೋದಾದ್ರೆ ಏನು ಹೇಳ್ತೀರಿ? ಈ ಗ್ರೀನ್ ಎನರ್ಜಿ ಕಾರಿಡಾರ್ ಅಂತಂದರೆ ಈಗ ನಮ್ಮಲ್ಲಿ ಕೆಲವು ಕಡೆ ವಿಂಡ್ ಪೊಟೆನ್ಷಿಯಲ್ ಇದೆ, ಅಲ್ಲಿ ಮಾತ್ರ ವಿಂಡ್ ಮಾಡಲಿಕ್ಕಾಗುತ್ತೆ, ಬೇರೆ ಕಡೆ ಎಲ್ಲ ಕಡೆ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಸೋಲಾರಲ್ಲೂ ಅಷ್ಟೇ, ಕೆಲವು ಸ್ಟೇಟ್ಗಳಲ್ಲಿ ಸೋಲಾರ್ಗೆ ಒಳ್ಳೆ ಲ್ಯಾಂಡ್ ಇರ್ಬೋದು ಅಥವಾ ಸನ್ ಲೈಟ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇದನ್ನು ನಾವು ಇದರಲ್ಲಿ ನಾರ್ತ್ ಈಸ್ಟಲ್ಲಿ ಅಥವಾ ಹಿಮಾಲಯ ಹತ್ರ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಸೋಲಾರ್ ಒಂದು ಕಡೆ ಆಗ್ತಿರುತ್ತೆ, ವಿಂಡ್ ಒಂದು ಕಡೆ ಆಗ್ತಿರುತ್ತೆ. ಈಗ ಇಲ್ಲಿ ಜನರೇಟ್ ಆಗಿರೋ ಪವರು ಬೇರೆ ಕಡೆ ನಾವು ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಇಲ್ಲೇನಾಗುತ್ತೆ,
ಆ ಗ್ರಿಡ್ ಲೈನ್ ಬೇಕಲ್ಲ, ಅಲ್ಲಿಂದ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಟ್ರಾನ್ಸ್ಮಿಷನ್ ಲೈನ್ ಬೇಕಲ್ಲ, ಅದು ಈ ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಬೇಕು. ಆ ಲೈನು ಮುಂಚೆ ಇರಲಿಲ್ಲ. ಓಲ್ ನ್ಯಾಷನಲೈಸ್ ಎಲ್ಲ ಡಿಸೆಂಟ್ರಲೈಸ್ ಆಗಿತ್ತು. ನಮ್ಮ ಕರ್ನಾಟಕದ ಜನ್ರೇಷನ್ ನಾವೇ ಮಾಡ್ತಾಯಿದ್ವು, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯೂಸ್ ಮಾಡ್ತಾಯಿದ್ವು. ನಮ್ಮ ಈಗ ಕರ್ನಾಟಕದಲ್ಲಿ ಸೋಲಾರ್ ಜಾಸ್ತಿ ಮಾಡಿದಾಗ ಇದನ್ನು ಬೇರೆ ಸ್ಟೇಟ್ಗಳು ಕೊಡಬೇಕಂದ್ರೆ ನಮಗೆ ಕಾರಿಡಾರ್ ಬೇಕಾಗುತ್ತೆ. ಅದಕ್ಕೆ ದೇ ಬಿಲ್ಟ್ ಎ ಗ್ರೀನ್ ಕಾರಿಡಾರ್ ಅಂತ, ಅದಕ್ಕೆ ಒಂದು ಸಪ್ರೇಟ್ ಈ ರೀತಿ ಎಲ್ಲಿ ಎಕ್ಸೆಸ್ ಸೋಲರ್ ಇದೆ, ಎಲ್ಲಿ ಎಕ್ಸೆಸ್ ಆಫ್ ವಿಂಡ್ ಇದೆ ಅದನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಅದು ಟೈಮಿಂಗ್ ಇದೆ. ಈಗ ಡೇ ಟೈಮ್ನಲ್ಲಿ ಟ್ರಾನ್ಸ್ಮಿಟ್ ಮಾಡೋಕೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ಕಾರಿಡಾರ್ ಮಾಡಿದ್ರು. ಹಾಗಾಗಿ ಗ್ರೀನ್ ಕಾರಿಡಾರ್ ಇಸ್ ತುಂಬ ಭಾಳ ಇಂಪಾರ್ಟೆಂಟು. ನಮ್ಮ ಈ ರಿನ್ಯೂಬಲ್ ಎನರ್ಜಿ ಗ್ರೋತ್ ಹೆಚ್ಚಿಗೆ ಕೆಪಾಸಿಟಿ ಬಿಲ್ಡ್ ಆದಂಗೆ ಕಾರಿಡಾರ್ಸ್ ಇಂಪಾರ್ಟೆಂಟು. ಅದನ್ನು ಗ್ರೀನ್ ಕಾರಿಡಾರನ್ನು ನಾವು ಸರ್ಕಾರದಿಂದ ಭಾಳಷ್ಟು ಕಡೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸುಮಾರು 30 ಗಿಗಾ ಅವ್ರದ್ದು ಪ್ಲ್ಯಾನ್ ಪ್ರಕಾರ 30 ಗಿಗಾವಾಟಷ್ಟು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಕೆಲವು ರಾಜಸ್ಥಾನ, ಗುಜರಾತು ಮತ್ತು ಕರ್ನಾಟಕ ಇರ್ಬೋದು. ಇತ್ತೀಚೆಗೆ ಲೇ ಲಡಾಖ್ನ ಸಹ ಸುಮಾರು ಒಂದು 12 ಗಿಗಾವಾಟಷ್ಟು ಟ್ರಾನ್ಸ್ಮಿಟ್ ಮಾಡಲಿಕ್ಕೋಸ್ಕರ ಗ್ರೀನ್ ಕಾರಿಡಾರ್ ಮಾಡ್ತಾಯಿದ್ದಾರೆ. ಮುಂದೆ ಅವ್ರಿಗೆ ಪ್ಲ್ಯಾನ್ ಇರೋದು ಫೇಸ್ 3ನಲ್ಲಿ ದೇ ಹ್ಯಾವ್ ಎ ಪ್ಲ್ಯಾನ್ 135 ಗಿಗಾವಾಟ್ ಆಫ್ ಟ್ರಾನ್ಸ್ಮಿಷನ್ ಮಾಡಬೇಕಂತ. ಈಗೇನು ನಾವೇನು ಮಾಡ್ತಾಯಿದ್ದೀವಿ ಆ ಎಲ್ಲ ಪವರನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಗ್ರೀನ್ ಕಾರಿಡಾರ್ನ ಒಂದು ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಗ್ರಿಡ್ಡು ಬಹಳ ಮುಖ್ಯ ನಮಗೆ ಪವರ್ ಜನ್ರೇಷನ್ ಜಾಸ್ತಿ ಮಾಡಿದಾಗ ಟ್ರಾನ್ಸ್ಮಿಟ್ ಮಾಡೋಕ್ಕೆ. ಇಲ್ಲ ಅಂತಂದರೆ ಕಟೈಲ್ಮೆಂಟ್ ಅಂತಂದರೆ ಪವರ್ನ ಕಟ್ ಮಾಡ್ತಾರೆ. ನಾವು ಜನ್ರೇಟ್ ಆಗ್ತಾ ಇರುತ್ತೆ ಕರ್ನಾಟಕದಲ್ಲಿ, ಬಟ್ ಅದನ್ನ ಯೂಸ್ ಮಾಡೋರು ಯಾರು ಇರೋದಿಲ್ಲ. ಅಥವಾ ರಾಜಸ್ಥಾನದಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ, ಅದನ್ನ ಯೂಸ್ ಮಾಡೋಕ್ಕೆ ಈಗ ನಾರ್ತ್ ಈಸ್ಟ್ಗೆ ಇರ್ಬೋದು, ಬೇರೆ ಮಧ್ಯಪ್ರದೇಶಕ್ಕೆ, ಜಾರ್ಖಂಡ್ಗೆ ಕಳಿಸ್ಲಿಕ್ಕೆ ಟ್ರಾನ್ಸ್ಮಿಷನ್ ಲೈನ್ ಇರೋದಿಲ್ಲ. ಸೊ ಗ್ರೀನ್ ಕಾರಿಡಾರ್ ಇದ್ದಾಗ ಅಲ್ಲಿ ಜನ್ರೇಟ್ ಆಗಿರೋದು ಇವರಿಗೆ ಪವರ್ ಚೆನ್ನಾಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ PM ಕುಸುಮ್ ಯೋಜನೆ ಅಂದರೆ ರೈತರ ಜೊತೆಗೂಡಿ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ. ಈ ಸಂದರ್ಭದಲ್ಲಿ ಉದ್ಯಮಿಗಳಿಗಾಗಿರ್ಬೋದು ಅಥವಾ ಡೆವಲಪರ್ಗಳಿಗಾಗಿರ್ಬೋದು, ಸೊ ಯಾವ ರೀತಿಯಾದಂಥ ಒಂದು ವ್ಯಾಪಾರ ಮಾರುಕಟ್ಟೆ ಸೃಷ್ಟಿಯಾಗುತ್ತೆ? ಯಾಕಂತಂದರೆ ರೈತರ ಜೊತೆಗೆ ಅಂತಂದಾಗ ಸರ್ಕಾರಗಳು ಕೂಡ ಇದು ವ್ಯಾಪಾರದ ದೃಷ್ಟಿಯಿಂದ ನೋಡೋದಿಲ್ಲ. ಸಹಾಯ ಆಗಲಿ, ಕೃಷಿ ಯೋಜನೆಗಳ ಮುಂದಕ್ಕೆ ಹೋಗಲಿ, ಅವ್ರಿಗೂ ಕೂಡ ಲಾಭ ಆಗಲಿ ಅನ್ನೋ ದೃಷ್ಟಿಯಲ್ಲಿ. ಬಟ್ ಉದ್ಯಮಿಗಳು ಅಂತ ಬಂದಾಗ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸೊ ರೈತರ ಜೊತೆಗೂಡಿ ನಡೆಸೋದು ಯಾವ ರೀತಿಯಾಗಿರುತ್ತೆ? ರೈತರದ್ದು ಈಗ ಪ್ರತಿಯೊಂದು ರಾಜ್ಯದಲ್ಲಿ ನೋಡಿದ್ರೆ ರೈತರಿಗೆ ಕೊಡ್ತಿರ್ತಕ್ಕಂಥ ಪವರ್ ಏನಾಗ್ತಾ ಇದೆ, ಈಗ ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದನ್ನು ಪವರ್ ಫ್ರೀಯಾಗೆ ಸರ್ಕಾರಗಳು ಅವ್ರ ಸರ್ಕಾರದ ಒಂದು ದೇಶದಿಂದ ಪ್ರತಿಯೊಂದು ಕಡೆ ಕೊಡ್ತಾ ಇದ್ದಾರೆ. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೇರೆ ಕಡೆ ಒಂದು ಟ್ಯಾಕ್ಸ್ ಆಗಿ ಆ್ಯಡ್ ಮಾಡ್ತಾ ಇದ್ದಾರೆ. ಈ ಒಂದು PM ಕುಸುಮ್ ಯೋಜನೆ ಏನಿದೆ, ಆ PM ಕುಸುಮ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸ್ಕೀಮ್ನಲ್ಲಿ ಒಂದು ಫಂಡ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ಸ್ವಂತ ರೈತರುಗಳು ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ಆ ಪಂಪನ್ನು ನಾವು ಅವ್ರನ್ನ ಮಾಡ್ಕೊಂಡ್ರೆ ಅವ್ರಿಗೆ 30% ಸೆಂಟ್ರಲ್ ಸಬ್ಸಿಡಿ ಇದೆ. ಅದೇ ರೀತಿ CM ಕುಸುಮ್ ಕೂಡ ಅದ್ರ ಜೊತೆಗೆ ಅದೇ ರೀತಿ CM ಕುಸುಮ್ ಅನ್ನೋದು ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಸ್ಟೇಟಿಂದ ಮಾಡ್ತಕ್ಕಂಥ ಯೋಜನೆ. ಈಗ ಮೊದಲು PM ಕುಸುಮ್ ನೋಡಿದಾಗ PM ಕುಸುಮ್ ಆಲ್ರೆಡಿ ಈಗ ಸುಮಾರು ವರ್ಷದಿಂದ ಇದೆ. ಪ್ರತಿಯೊಂದು ರಾಜ್ಯದಲ್ಲೂ ಅದನ್ನು PM ಕುಸುಮ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದರಲ್ಲಿ 3 ಟೈಪ್ ಇದೆ. ಒಂದು ಕಾಂಪೊನೆಂಟ್ A, ಕಾಂಪೊನೆಂಟ್ B ಆ್ಯಂಡ್ ಕಾಂಪೊನೆಂಟ್ C ಅಂತ. ಕಾಂಪೊನೆಂಟ್ A ಅಂದರೆ ನಾವು ಸೋಲಾರ್ ಪ್ಯಾನಲ್ನ ಸ್ಟ್ಯಾಂಡ್ ಅಲೋನ್ ಹಾಕ್ಕೊಂಡು ಅದನ್ನು ಬೇಕಾದ ನಾವು ಯೂಸ್ ಮಾಡ್ಕೊಬೋದು. ನಾವು ಪಂಪ್ ಆನ್ ಆಗಿಲ್ಲ ಅಂದರೆ ಅದರಲ್ಲಿ ಪವರ್ ಜನರೇಟ್ ಆಗಿರೋದು ವೇಸ್ಟ್ ಆಗಬಾರ್ದು. ಅದನ್ನು ಮತ್ತೆ ನಾವು ಗ್ರಿಡ್ಡಿಗೂ ಸಹ ಕಳಿಸ್ಬೋದು. ಸೊ ಅದರಿಂದ ರೈತರು ನಾವು ಅವ್ರು ಸ್ವಂತ ಇನ್ವೆಸ್ಟ್ ಮಾಡಿ ಪವರ್ ಕನ್ಸ್ಯೂಮ್ ಮಾಡೋದಲ್ಲದೆ ಪಂಪನ್ನ ರನ್ ಮಾಡ್ಕೊಳೋದಲ್ಲದೆ ಅದನ್ನ ಪವರ್ನ ಸೇಲ್ ಮಾಡಿ ಅದ್ರ ದುಡ್ಡು ತೊಗೊಳ್ಬೋದು. ಅವ್ರು ಯಾವಾಗ ನಾವು ಪಂಪ್ ಯೂಸ್ ಮಾಡೋದಿಲ್ಲ ಆ ಪವರ್ ಸೇಲ್ ಆಗುತ್ತೆ. ಹೇಗೆ ಈ ಯೋಜನೆಗಳನ್ನು ಪಡೆದುಕೊಳ್ಳಬಹುದು ಸರ್ ರೈತರು? ಈ PM ಕುಸುಮ್ ಯೋಜನೆ ಇದು ಈಗ ಎಲ್ಲದರಲ್ಲೂ ಇದರಲ್ಲಿ ಬಿಟ್ಟಿದ್ದಾರೆ. ಕ್ರೆಡಲ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಅಂತ ನೋಡಲ್ ಏಜೆನ್ಸಿ ಇದೆ. ನೋಡಲ್ ಏಜೆನ್ಸಿಯಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಇವರು ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಿದ್ರೆ ಆ ಕ್ರೆಡಲಿಂದ ಅಲಾಟ್ ಮಾಡ್ತಾರೆ. ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆಲ್ಲ ಅವನು ಅಲಾಟ್ ಮಾಡ್ತಾರೆ. ಅವ್ರಿಗೆ ಅಲಾಟ್ ಮಾಡಿದಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇಂತಿಷ್ಟೇ ಅಂತ ಮಾನದಂಡಗಳಿದೆಯಾ ಇದಕ್ಕೆ ಅಪ್ಲೈ ಮಾಡೋದಕ್ಕೆ? ಇಲ್ಲ, ರೈತರಿಗೆ ಯಾವುದೇ ಇದಿಲ್ಲ. ಇದರಲ್ಲಿ ಕೆಪಾಸಿಟಿ ಇದೆ 3 ಕಿಲೋವ್ಯಾಟು, 5 ಕಿಲೋವ್ಯಾಟು, 7.5 ಕಿಲೋವ್ಯಾಟು ಈ ರೀತಿ ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ಲಿಮಿಟಲ್ಲಿರೋರು ಇದನ್ನ ಅಪ್ಲೈ ಮಾಡ್ಬೋದು. ಆ ಸ್ಕೀಮ್ನಲ್ಲಿ ತೊಗೊಳ್ಲಿಕ್ಕೆ ಸಬ್ಸಿಡಿ ತೊಗೊಳ್ಲಿಕ್ಕೆ. ಇನ್ನು ಹೈಯರ್ ಕೆಪಾಸಿಟಿ ಇತ್ತಂದರೆ ಸಬ್ಸಿಡಿ ಇರೋದಿಲ್ಲ, ಅವರು ಹಾಗೆ ಹಾಕೊಬೋದು. ಹೈಯರ್ ಕೆಪಾಸಿಟಿ ಅಂದರೆ ಈಗ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ಗಳು, ಫಾರ್ಮ್ ಹೌಸ್ಗಳು ಅವರೆಲ್ಲ ಬೇರೆ ಓನ್ ಕೆಪಾಸಿಟಿ ಇರುತ್ತೆ, ಅವ್ರು ಹಾಕ್ಕೊಳ್ಬೋದು. ಅವ್ರು ಹಾಕ್ಕೊಂಡು ಸ್ವಂತ ಮಾಡ್ಬೋದು. ಈಗ ರೈತರಿಗೆ ಅನುಕೂಲ ಆಗೋಕ್ಕೋಸ್ಕರ ಇವ್ರಿಗೆಲ್ಲಕ್ಕೂ ಇನ್ಸೆಂಟಿವ್ ಕೊಟ್ಟಿದ್ದಾರೆ. ಆ ಇನ್ಸೆಂಟಿವ್ನಲ್ಲಿ 30% ಇದೆ. ಮತ್ತು ಕೆಲವರು ರಾಜ್ಯಗಳು ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ಕೊಟ್ಟಿದ್ದಾರೆ. 30% ಅಲ್ಲಿಂದ ಕೊಡ್ತಾರೆ, ಮತ್ತು ಸ್ಟೇಟಿಂದ 50% ಕೊಡ್ತಾರೆ. ಟೋಟಲಿ 80%. ಇನ್ನು ಓನ್ಲಿ 20% ರೈತರುಗಳು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ
ಆ ರೈತರುಗಳಿಗೆ ಇನ್ವೆಸ್ಟ್ಮೆಂಟ್ ಬರ್ಡನ್ ಇರೋದಿಲ್ಲ. ಒಂದು. ಸೆಕೆಂಡು, ಈಗ ಮುಂಚೆ ನಮ್ಮಲ್ಲಿ ನೋಡಿ, ಈಗ ರೈತರಿಗೆ ಫ್ರೀ ಪವರ್ ಕೊಡೋ ಒಂದು ಯೋಜನೆಯಲ್ಲಿ ಡೇ ಟೈಮ್ನೇ ಪವರ್ ಇರ್ತಿಲ್ಲ, 6 ಅವರ್ ಪವರ್ ಇಲ್ಲ, ನೈಟ್ನಲ್ಲಿ ಯಾವಾಗಲೂ 1 ಅವರ್ ಕೊಡೋರು. ನೈಟಲ್ಲಿ ಅವರದ್ದು ಮನೆಯಿಂದ ಎದ್ದೋಗಿ ಆ ನೈಟ್ 1 ಅವರ್ನಲ್ಲಿ ಆನ್ ಮಾಡಿ ನೀರು ಹರಿಸ್ಬೇಕಾಯಿತು. ಆ ನೀರು ಹರಿಸಿ ಅವರು ಬೇಸಾಯ ಮಾಡಬೇಕಾಯಿತು. ಬೇಸಾಯಗಳು ಸರಿಯಾಗಿ ಆಗ್ತಿಲ್ಲ, ಅವ್ರು ಪ್ಲ್ಯಾನ್ ಮಾಡಲಿಕ್ಕೆ ಆಗ್ತಿಲ್ಲ. ಈಗ ನಮ್ಮ ಇದೊಂದು ಸ್ಕೀಮ್ನಲ್ಲಿ, PM ಕುಸುಮ್ ಸ್ಕೀಮ್ನಲ್ಲಿ ಅವರು ಪಂಪ್ ಸೆಟ್ಗೆ ಸೋಲಾರ್ ಹಾಕ್ಕೊಂಡ್ರೆ, ಡೇ ಟೈಮ್ನಲ್ಲಿ ಮಾರ್ನಿಂಗ್ 9 o'clock ಸೂರ್ಯ ಬಂದ ತಕ್ಷಣ ಇವರು ಪಂಪ್ ಆನ್ ಮಾಡ್ಕೊಬೋದು, ಸಾಯಂಕಾಲ 6 ಗಂಟೆವರೆಗೂ. ಇದು ಡೇ ಟೈಮ್ನಲ್ಲಿ ಅವ್ರು ಕೆಲಸನೂ ಮಾಡ್ತಾ ಇಲ್ಲಿ ನೀರನ್ನು ಹಾಯಿಸ್ಕೊಂಡು ಆಮೇಲೆ ರಾತ್ರಿ ಆಗ್ತಿದ್ದಂಗೆ ಮನೆಗೆ ಹೋಗಿ ಆರಾಮ ಮನಿಕೊಬೋದು. ಇಲ್ಲ ರಾತ್ರಿ ಹೊತ್ತು ಬಂದು ಅಲ್ಲಿ ಹಾವುಗಳು ಕಚ್ಕೊಂಡು ಅಲ್ಲೆಲ್ಲ ರಾತ್ರಿ ಎಲ್ಲ ಕಷ್ಟ ಆಗ್ತಿತ್ತು. ಸೊ ಅದೊಂದು ಸ್ಕೀಮ್ ಭಾಳ ಒಳ್ಳೆ ಸ್ಕೀಮು. ಅದರಲ್ಲಿ ಒಂದು ಈ ರೀತಿ ಸ್ವಂತ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿ ದುಡ್ಡನ್ನು ಮಾಡ್ಬೋದು. ಇನ್ನೊಂದಿದೆ, ಅದೇನು ಬೇಡ, ನನಗೆ ಎಷ್ಟು ಬೇಕೋ ಅಷ್ಟು ಬೇಕು ಹಾಕೋಣದಂತ ಒಂದು ಸ್ಟ್ಯಾಂಡಲೋನ್ ಕಾಂಪೊನೆಂಟ್ B ಅಂತ ಇದೆ. ಇನ್ನೊಂದು ಕಾಂಪೊನೆಂಟ್ C ಅಂತ ಇದೆ, ಅಲ್ಲಿ ರೈತರೇ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಸೊ ಅದರಲ್ಲಿ ಈಗ ಸರ್ಕಾರ ಏನು ಮಾಡಿದೆ, ಒಂದು ಸಬ್ಸ್ಟೇಷನ್ ಹತ್ರ ಸುಮಾರು ಒಂದು 50-60 ಪಂಪ್ಗಳು ಕನೆಕ್ಟ್ ಆಗಿರ್ತವೆ ಆ ಒಂದು ಸಬ್ಸ್ಟೇಷನ್ಗೆ. ಅದಕ್ಕೆ ಆ ಸಬ್ಸ್ಟೇಷನ್ಗೆ ಯಾವ ಕನೆಕ್ಟ್ ಆಗಿದೆ ಅವನ್ನೆಲ್ಲನೂ ತಂದುಬಿಟ್ಟು ಒಂದು ಫೀಡರ್ಗೆ ಮಾಡಿಬಿಟ್ಟು ಅದು ಫೀಡರ್ ಲೆವೆಲ್ ಕುಸುಮ್ ಯೋಜನೆ ಅಂತ C ಲೆವೆಲ್ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಯಾರಾದರೂ ಈಗ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರ್ತಾರಲ್ಲ ಅವ್ರಿಗೆ ಸರ್ಕಾರದಿಂದ ಕಾಲ್ ಮಾಡಿದ್ದಾರೆ, ಅಥವಾ ಇವರೇ ರೈತರಲ್ಲಿ ಯಾರಾದರೂ ಕೆಪಾಸಿಟಿ ಇದ್ದರೆ, ಅವ್ರ ಜಮೀನಿದ್ದರೆ ಸಬ್ಸ್ಟೇಷನ್ ನಿಯರ್ ಬೈ, ಆ ಜಮೀನಲ್ಲಿ ಆ ಟೆಂಡರ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ ಅದನ್ನ ಅಲಾಟ್ ಮಾಡ್ತಾರೆ. ಅವರು 1 ಮೆಗಾವಾಟು, 2 ಮೆಗಾವಾಟು, 5 ಮೆಗಾವಾಟು ಇಷ್ಟು ದೊಡ್ಡ ಕೆಪಾಸಿಟಿನಲ್ಲಿ ಪರ್ಮಿಷನ್ ತಗೊಂಡು ಅವರಿಗೆ ಒಂದು ಪವರ್ ಪರ್ಚೇಸ್ ಪ್ರೊಡ್ಯೂಸ್ ಮಾಡಿ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಕೊಡ್ತಾರೆ. ಈ ಪವರ್ ಪರ್ಚೇಸ್ ಅಗ್ರಿಮೆಂಟಲ್ಲಿ ₹3.7 ಏನೋ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ರಿವರ್ಸ್ ಬಿಡ್ಡಿಂಗ್ ಇದೆ. ಅವ್ರಿಗೆ ಅಲಾಟ್ ಆದರೆ ಇವರು ಆ ಪ್ಲ್ಯಾಂಟನ್ನು ಇವ್ರು ಹಾಕ್ಬೋದು, ಅಥವಾ ಯಾರಾದರೂ ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಅಥವಾ ಇನ್ವೆಸ್ಟರ್ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಅವ್ರದ್ದೇ ಜಮೀನಲ್ಲಿ ಜನ್ರೇಟ್ ಮಾಡಿ ಆ ಸಬ್ಸ್ಟೇಷನ್ ಕೊಟ್ಟರೆ, ಆ ಸಬ್ಸ್ಟೇಷನ್ಗೆ ಏನು ಕನೆಕ್ಟ್ ಆಗಿರ್ತವೆ 50, 60 ಅಥವಾ 100 ಪಂಪ್ ಸೆಟ್ಗಳು, ಅವರೆಲ್ಲರಿಗೂ ಪವರ್ ಹೋಗುತ್ತೆ. ಸೊ ಆ ಒಂದು ಒಳ್ಳೆ ಸ್ಕೀಮ್ ಇದೆ. ಅದರಲ್ಲಿ ರೈತರು ಇನ್ವೆಸ್ಟ್ಮೆಂಟೇ ಇಲ್ಲ, ಝೀರೋ ಇನ್ವೆಸ್ಟ್ಮೆಂಟು. ಇದನ್ನು ಫೀಡರ್ ಲೆವೆಲ್ ಅಂತ ಹೇಳ್ತಾರೆ. ಇದರಲ್ಲೂ ಸಹ ಭಾಳಷ್ಟು ಮುಂದೆ ಹೋಗಿದೆ. ಇದಕ್ಕೆ ಪ್ಯಾರಲ್ ಆಗಿ ಈಗ ಸೆಂಟ್ರಲ್ ಸ್ಕೀಮ್ ಏನು ನೋಡಿದ್ರು, ಈಗ ಮಾರ್ಚ್ ಒಳಗೆ ಅದನ್ನು ಸ್ಕೀಮ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಇಟ್ಟಿದ್ರು. ಆ ಟಾರ್ಗೆಟ್ ಪ್ರಕಾರ ಅವ್ರದ್ದೊಂದು ನಂಬರ್ ಆಫ್ ಪಂಪ್ ಸೆಟ್ ಅರೌಂಡ್ 35 lakhs ಪಂಪ್ ಸೆಟ್ ಮಾಡಬೇಕು ಅಂತೇಳಿ ಒಂದು ಬಡ್ಜೆಟ್ ಇಟ್ಟಿದ್ರು. ಅದು ಮುಗಿತಾ ಇದೆ. ಅದು ಮುಗಿತಾ ಇರೋದಕ್ಕೆ ಸ್ಟೇಟಿಂದ CM ಕುಸುಮ್ ಯೋಜನೆ ಅಂತ ಒಂದು ಈಗ ಹೊಸದಾಗಿ ಕರ್ನಾಟಕದಿಂದ ಬಿಟ್ಟಿದ್ದಾರೆ. ಕರ್ನಾಟಕದ ಈ ಸರಿ ಬಡ್ಜೆಟ್ನಲ್ಲೂ ಆಗಿದೆ 10,500 ಕೋಟಿನ ಅದಕ್ಕೆ ಬಡ್ಜೆಟ್ ಮಾಡಿದ್ದಾರೆ. ಬಡ್ಜೆಟ್ ಮಾಡಿ ಈಗ ಟೆಂಡರ್ ಕರೆದಿದ್ದಾರೆ. ಇವರು ಸಹ ಸುಮಾರು ಒಂದು 20 ಗಿಗಾವಾಟಷ್ಟು ನಾವು ಇದರಲ್ಲಿ PM ಕುಸುಮ್ನಲ್ಲಿ ಮಾಡಬೇಕು. ನಮ್ಮ ಪಂಪ್ ಸೆಟ್ ಏನಿದೆ ಆಲ್ಮೋಸ್ಟ್ ಒಂದು 25 ಲಕ್ಷ ಪಂಪ್ ಸೆಟ್ ಇದ್ದಾವೆ. ಅವೆಲ್ಲಕ್ಕೂ ಈ ಒಂದು ಯೋಜನೆಯಿಂದ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಸಹ ಇದೇ ಫೀಡರ್ ಲೆವೆಲ್ ಟೆಂಡರ್ನ ಈಗ ಕರೆದಿದ್ದಾರೆ. ಹೌದು, ನಿಜ ಸರ್. PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ ಅನ್ನೋದು ಬಹಳ ಪ್ರಸಿದ್ಧಿಯಾಗಿದೆ. ಈ ಯೋಜನೆ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇದನ್ನ ಸೌರಶಕ್ತಿನ ಪಡೆದುಕೊಳ್ಬಹುದು. ಅದರಲ್ಲೂ ಕೂಡ ಈ ಏನಂತ ಅಂದರೆ ಮನೆಗೂ ಸೌರಶಕ್ತಿಯ ಜೊತೆಗೆ ಅವರು ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೋದು, ಉದ್ಯಮಗಳ ದೃಷ್ಟಿಯಿಂದ ನೋಡೋದಾದರೆ ಅಥವಾ ಮಾರುಕಟ್ಟೆ ದೃಷ್ಟಿಯಿಂದ ನೋಡೋದಾದರೆ ಯಾವ ರೀತಿ ಸಹಾಯ ಆಗುತ್ತೆ, ಏನೇನೆಲ್ಲ ಪಡೆದುಕೊಳ್ಬಹುದು ಇದರಲ್ಲಿ ಅಂತ. ನಮ್ಮ ದೇಶದಲ್ಲಿ 2024ರಲ್ಲಿ ಪ್ರಾರಂಭಿಸಿದರು. ಸುಮಾರು 1 ಕೋಟಿ ಮನೆ ಸೋಲಾರ್ ಹಾಕಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಸ್ಕೀಮ್ ಆಯಿತು. ಇದರಲ್ಲಿ 1 ಕೋಟಿ ಮನೆ ಮತ್ತು 75,000 ಕೋಟಿ ಸೆಂಟ್ರಲ್ ಫೈನಾನ್ಸ್ ಅಸಿಸ್ಟೆನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದ್ರ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲೂ ಅವರು ಈ ಸ್ಕೀಮ್ನಲ್ಲಿ ಆನ್ಲೈನಲ್ಲಿದೆ. ಆನ್ಲೈನಲ್ಲಿ ಪ್ರತಿಯೊಬ್ಬರು ಮನೆಯವರು 1 ಕಿಲೋವಾಟಿಂದ 3 ಕಿಲೋವಾಟ್ಗೆ 3 ಕಿಲೋವಾಟ್ ಮ್ಯಾಕ್ಸಿಮಮ್ ಅಂದರೆ 78,000. ನೀವು ಹೊಸದಾಗಿ ಇನ್ವೆಸ್ಟ್ ಮಾಡಿದ್ರೆ ಒಂದು 3 ಕಿಲೋವಾಟ್ಗೆ ಸುಮಾರು 1,80,000 ಆಗುತ್ತೆ. ಆ 1,80,000ದಲ್ಲಿ 78,000 ಸರ್ಕಾರ ಕೊಡುತ್ತೆ. ಸೊ ಇನ್ನು ಉಳಿದಿದ್ದು 1 ಲಕ್ಷ ಹಾಕಿ ನಿಮ್ಮ ಮನೆಯಲ್ಲಿ ಈ ಸೋಲಾರ್ ಹಾಕೊಂಡ್ರೆ ಆ 1 ಲಕ್ಷದ್ದು ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಇದನ್ನು ತೊಗೊಂಡ್ರೆ 4-5 ವರ್ಷಕ್ಕೆ ನೀವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ. ಆಮೇಲೆ ಇನ್ನು 25 ವರ್ಷ ನೀವೇನು ಎಲೆಕ್ಟ್ರಿಸಿಟಿ ಬಿಲ್ಲೇ ಕಟ್ಟೋದಿಲ್ಲ, ಆಲ್ಮೋಸ್ಟ್ ಜೀರೋ ಇರುತ್ತೆ. ಹೊಸದಾಗಿ ನಾನು ಅಪ್ಲೈ ಮಾಡ್ಕೊಳ್ಬೇಕು ಅಂತಂದರೆ ಇದನ್ನು ಯಾವ ರೀತಿ ಮಾಡ್ಕೊಳ್ಬಹುದು, ಪ್ರೊಸೀಜರ್ ಹೇಗೆ? ಇದಕ್ಕೂ ಸಹ ಆನ್ಲೈನಲ್ಲಿದೆ. ವೆರಿ ಸಿಂಪಲ್ ಪ್ರೊಸೀಜರು. ನಮಗೆ ಬೆಸ್ಕಾಮ್ನಲ್ಲಿ ಆನ್ಲೈನಲ್ಲಿ ಹೋಗಿ ನೀವು ಜಸ್ಟ್ ನೇಮ್ ಎಂಟ್ರ್ ಮಾಡಿದರೆ ಇಮಿಡಿಯೇಟ್ಲಿ ಅವರು ಫೋನ್ ಮಾಡ್ತಾರೆ. ಜಸ್ಟ್ ನಿಮ್ಮದು ಮನೆ ನಂಬರು ಮತ್ತು ನಿಮ್ಮದು ಆಧಾರ್ ಕಾರ್ಡು ಇಷ್ಟು RR ನಂಬರ್ ಅಂತ ಇದೆ ಎಲೆಕ್ಟ್ರಿಸಿಟಿ ಬಿಲ್ಲು ಅಷ್ಟು ಎಂಟ್ರಿ ಮಾಡಿ ನಾವು ಇಂಟ್ರೆಸ್ಟನ್ನು ತೋರಿಸಿದ್ರೆ ಬೆಸ್ಕಾಮ್ನಲ್ಲಿ ಕಂಟಿನ್ಯೂಸ್ಲಿ ದ ಆಫೀಸರ್ಸ್ ವಿಲ್ ಬಿ ಬಿಹೈಂಡ್ ಯು. ಓಕೆ, ಬೆಸ್ಕಾಮ್ ಅದಕ್ಕೂ ಭಾಳಷ್ಟು ಫಾಲೋಅಪ್ ಮಾಡ್ತಾ ಇದ್ದಾರೆ ಈಗ. ಸೊ ಹಾಗಾಗಿ ತುಂಬ ಸಿಂಪಲ್ಲು ಆನ್ಲೈನಲ್ಲಿ. ಆಮೇಲೆ ಅದರಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಅವರು ಎಂಪಾನಲ್ ಮಾಡ್ಕೊಂಡಿದ್ದಾರೆ, ಅವ್ರನ್ನೇ ಅಲರ್ಟ್ ಮಾಡಿಬಿಡ್ತಾರೆ. ಅವರೇ ಯಾರು ಇನ್ಸ್ಟಾಲರ್ ಅಂತ ಅವ್ರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
ಎಲ್ಲ ಪ್ರೊಸೀಜರ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ನಿಮ್ಗೆ ಏನು ಅಂತ ಹೇಳ್ತಾರೆ, ನಿಮ್ಮ ಮನೆ ಬಂದು ಅವರೇ ಇನ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಮನೆ ಮೇಲೆ ಎಷ್ಟು ಹಾಕ್ಬೋದು, ಎಷ್ಟು ಕೆಪಾಸಿಟಿ ಹಾಕ್ಬೋದು, ಎಷ್ಟು ಜಾಗದಲ್ಲಿ ಹಾಕ್ಬೋದು, ಅದಕ್ಕೆಲ್ಲ ಡ್ರಾಯಿಂಗ್ ಮಾಡ್ತಾರೆ. ನಿಮಗೆ ಮನೆಯಲ್ಲಿ ಎಷ್ಟು 3 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್ ಫುಲ್ ಹಾಕ್ಬೋದಾ, ನಿಮ್ಮ ಮನೆಗೆ ರೂಫ್ ಎಷ್ಟು ಏರಿಯಾ ಇದೆ, ಇನ್ನೆಲ್ಲ ಅಸೆಸ್ ಮಾಡಿ ಅವರೇ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ನೀವು ಆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ನಿಮ್ಮ ಸಬ್ಸಿಡಿ ಎಷ್ಟು ಬರುತ್ತೆ ಇದನ್ನ ಹೇಳ್ತಾರೆ, ಸರ್ಕಾರದಿಂದ ಎಷ್ಟು ಬರುತ್ತೆ ಅಂತ. ಸೊ ಅಷ್ಟನ್ನು ನೀವು ಒಪ್ಕೊಂಡ ತಕ್ಷಣ ಇಮಿಡಿಯೇಟ್ ಆನ್ಲೈನಲ್ಲಿ ಇದು ಒಂದೊಂದು ಮನೆಗೂ ಬೇರೆ ಬೇರೆ ಆಗುತ್ತಾ ಅಥವಾ ಹೇಗೆ? ಹೌದು, ಒಂದೊಂದು ಮನೆಗೂ ಎಷ್ಟು ಸಿಗುತ್ತೆ? ಸಬ್ಸಿಡಿ ಸೇಮ್. ಸಬ್ಸಿಡಿ 3 ಕಿಲೋವಾಟ್ಗೆ 78,000 ಮ್ಯಾಕ್ಸಿಮಮ್, ಅದು ಸೇಮ್ ಎಲ್ಲರಿಗೂ ಸೇಮು. ಬಟ್ ಒಂದೊಂದು ಮನೆಗೂ ಸ್ವಲ್ಪ ಈ ಇನ್ಸ್ಟಾಲೇಷನ್ಸ್ ವೇರಿ ಆಗುತ್ತೆ. ಕೆಲವು ಮನೆಗಳು ರೂಫ್ ಇರುತ್ತೆ, ಕೆಲವು ಮನೆಗಳಲ್ಲಿ ಫ್ಲ್ಯಾಟ್ ಇದಿರುತ್ತೆ, ಅದರಲ್ಲಿ ಸ್ವಲ್ಪ. ಆಮೇಲೆ ಕೆಲವು ಮನೆಗಳಲ್ಲಿ 4th ಫ್ಲೋರ್ ಇರುತ್ತೆ, ಅಲ್ಲಿಂದ ಕೆಳಗಡೆಗೆ ವೈರಿಂಗ್ ಇಳಬೇಕು. ಒಂದು 5,000 6,000 ವೇರಿಯೇಷನ್ ಆಗುತ್ತೆ ಕಾಸ್ಟು. ಸೊ ಆ ಕಾಸ್ಟ್ ನೋಡ್ಕೊಂಡು ನಿಮ್ಗೆ ಹೇಳ್ತಾರೆ, ಅದನ್ನ ಹೇಳಿ ಮತ್ತು ಈ ಸಬ್ಸಿಡಿ ಏನಿದೆ ಕೊಡ್ತಾರೆ. ನೀವು ಒಪ್ಪಿದ ತಕ್ಷಣ ಆನ್ಲೈನಲ್ಲಿ ಅವರೇ ಅಪ್ಲೋಡ್ ಮಾಡ್ತಾರೆ, ಬಂದು ಇನ್ಸ್ಟಾಲ್ ಮಾಡ್ತಾರೆ. ಅವ್ರದ್ದೇನು ಅಮೌಂಟ್ ನೀವು ಪೇ ಮಾಡಿದ್ರೆ ಆ ಸರ್ಕಾರದಿಂದ ವಿತಿನ್ 30 ಡೇಸು ಆ ಸಬ್ಸಿಡಿ ಅಮೌಂಟ್ ಏನಿದೆಯೋ ನಿಮ್ಮ ಅಕೌಂಟಿಗೆ ಆಟೋಮೆಟಿಕ್ ಬರ್ತಾಯಿದೆ. ಇದೊಂದು ತುಂಬ ಚೆನ್ನಾಗಿ ಆಗ್ತಾಯಿದೆ. ಈಗ ನಮ್ಮಲ್ಲಿ ಗ್ಯಾಸಲ್ಲಿ ಹೇಗೆ ಬರ್ತಾಯಿದೆಯೋ ಅದೇ ರೀತಿ ಇದು ಬರ್ತಾಯಿದೆ. ಇದನ್ನು ಸಹ ನಮ್ಮ ಇಲ್ಲಿ ಕರ್ನಾಟಕ ಸೋಲಾರ್ ಅಸೋಸಿಯೇಷನಿಂದ, ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನಿಂದ ನಾವು ಇದನ್ನು ಫೈಟ್ ಮಾಡಿ, ಈ ಸ್ಕೀಮ್ ಮುಂಚೆ ನಾವು ಇದರ ರೀತಿ ಆನ್ಲೈನಲ್ಲಿ ಇರಲಿಲ್ಲ. ಭಾಳಷ್ಟು ಕನ್ಫ್ಯೂಷನ್ ಇತ್ತು. ಇಂಡಿವಿಜುವಲ್ ನೀವು ಅಪ್ಲೈ ಮಾಡಬೇಕಾಯಿತು, ನೀವು ಅಪ್ಲೈ ಮಾಡಿ ಸಬ್ಸಿಡಿ. ಉದಾಹರಣೆಗೆ 30-40 ಸೈಟ್ಸ್ ಬಹಳಷ್ಟು ಜನದಿರುತ್ತೆ, ನಿಮಗೆ ಅವರಿಗೆ ಎಷ್ಟು ಸಿಗುತ್ತೆ? ನಿಮಗೆ 78,000ಕ್ಕೆ ನೀವು ಸಬ್ಸಿಡಿಗೆ ಎಲ್ಲಿ ಹೋಗ್ತೀರಾ? ಡೆಲ್ಲಿಗೆ. ಸೊ ಮುಂಚೆ ಆ ರೀತಿ ಇತ್ತು. ಮತ್ತು ತಿರ್ಗಾ ಇಲ್ಲಿ ಕರ್ನಾಟಕ ಸ್ಟೇಟ್ನಿಂದ ಕಾಮನ್ನಾಗಿ ಒಬ್ಬರು ಟೆಂಡರ್ ಕೊಟ್ಬಿಟ್ಟು ಅವರೆಲ್ಲ ಅವ್ರಿಗೆ ಕೊಡೋರು. ಸೆಂಟ್ರಲಿಂದ ಫಂಡ್ ಬೆಸ್ಕಾಮ್ ಬಂದು, ಬೆಸ್ಕಾಮ್ನಿಂದ ಯಾರೋ ಕಾಂಟ್ರಾಕ್ಟ್ ಬಂದು, ಕಾಂಟ್ರಾಕ್ಟಿಂದ ನಿಮಗೆ ಬರೋಷ್ಟರಿಗೆ ಎಲ್ಲಿ ಬಂತು ಎಲ್ಲಿ ಹೋಗ್ತು ಯಾರಿಗೂ ಗೊತ್ತಾಗ್ತಿಲ್ಲ. ಈಗ ಅದೆಲ್ಲ ತುಂಬ ಸ್ಮೂತ್ ಆಗಿದೆ. ಆನ್ಲೈನ್ ಆಗಿರೋದ್ರಿಂದ ನೀವು ಮಾಡಿಸಿ ಅದನ್ನ ಅಪ್ಲೋಡ್ ಮಾಡಿ, ಕಮಿಷನ್ ಅಂತ ಅಪ್ಲೋಡ್ ಮಾಡಿದ ತಕ್ಷಣ ವಿತಿನ್ 30 ಡೇಸ್ ನಿಮಗೆ ಅಮೌಂಟು ಬಂದು ಡೆಬಿಟ್ ಆಗುತ್ತೆ. ತುಂಬ ಟ್ರಾನ್ಸ್ಪರೆಂಟ್ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ ಇದರಲ್ಲಿ. ಈಗ ಕರ್ನಾಟಕದ ಮಟ್ಟಿಗೆ ತಗೊಳ್ಳೋದಾದರೆ ನವೀಕರಿಸಬಹುದಾದಂತಹ ಇಂಧನ ಮೂಲಗಳಿಗೆ ಎಷ್ಟಿವೆ, ಎಷ್ಟು ಮಟ್ಟಿಗೆ ನಾವೀಗ ಉತ್ಪಾದನೆ ಮಾಡ್ತಾ ಇದ್ದೀವಿ, ಮುಂದಿನ ಒಂದು ಭವಿಷ್ಯದಲ್ಲಿ ಎಷ್ಟು ಇದು ಅಭಿವೃದ್ಧಿ ಆಗುತ್ತೆ, ಅಂದರೆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಏನು ಹೇಳ್ತೀರಿ? ನಮ್ಮ ಕರ್ನಾಟಕದಲ್ಲಿ ನಾವು ಮುಂಚೆಯಿಂದ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ರಿನ್ಯೂವಬಲ್ ಎನರ್ಜಿ ಪಾಲಿಸಿನಲ್ಲಿ ವಿ ಆರ್ ಅಹೆಡ್. ವಿ ಆರ್ ದಿ ಫಸ್ಟ್ ಪೀಪಲ್ ಟು ಕಮ್ ಔಟ್ ವಿತ್ ರಿನ್ಯೂವಬಲ್ ಎನರ್ಜಿ ಪಾಲಿಸಿ. ಮತ್ತು ಮುಂಚೆ ನಾವು ಸೋಲಾರು ಮತ್ತು ವಿಂಡ್ನಲ್ಲೂ ಸಹ ನಾವು ವಿ ಆರ್ ಅಹೆಡ್ ಆಫ್ ಎವ್ರಿ ಅದರ್ ಸ್ಟೇಟ್ಸ್. ಅಫ್ಕೋರ್ಸ್ ಈಗ ಬರ್ತಾ ನಮ್ಮದೇನಾಯಿತು, ನಮಗೆ ಟೋಟಲ್ ರಿಕ್ವೈರ್ಮೆಂಟ್ ಇತ್ತು, ರಿನ್ಯೂವಬಲ್ ಎನರ್ಜಿ ಪರ್ಚೇಸ್ ಆಬ್ಲಿಗೇಷನ್ ಅಂತ ಇತ್ತು. ಆಬ್ಲಿಗೇಷನ್ ಪ್ರಕಾರ ನಾವು 50% ನಾವು ಬೈ 2030 ಅಚೀವ್ ಆಗಬೇಕಾಗಿತ್ತು. ಈಗ ನಮ್ಮ ಟೋಟಲ್ ರಿಕ್ವೈರ್ಮೆಂಟ್ ಏನಿದೆ ಸುಮಾರು 35 ಗಿಗಾವ್ಯಾಟ್ ಅಷ್ಟು ಟೋಟಲ್ ಪವರ್, ಎಲ್ಲ ಫೋಸಿಲ್ ಫ್ಯೂಯಲ್ಲು ರಿನ್ಯೂವಬಲ್ ಎನರ್ಜಿ ಎಲ್ಲ ಸೇರಿ 35 ಗಿಗಾವ್ಯಾಟು. ಅದರಲ್ಲಿ 71% ನಾವು ಅಚೀವ್ ಆಗಿಬಿಟ್ಟಿದ್ದೀವಿ. ಸೊ 50% ಇರೋವರೆಗೂ ಅದನ್ನು RPO ಆಬ್ಲಿಗೇಷನ್, ನಮ್ಗೆ ಆಬ್ಲಿಗೇಷನ್ ಇತ್ತು. ಈಗ ಅಚೀವ್ ಆಗಿರೋದ್ರಿಂದ ನಾವು ಸ್ಟೇಟ್ ಈಸ್ ಗೋಯಿಂಗ್ ಲಿಟಲ್ ಸ್ಲೋ ಕಂಪೇರ್ಡ್ ಟು ಅದರ್ ಪೀಪಲ್. ಹಾಗಾಗಿ ನಾವು ಇವತ್ತು 4ನೇ ಸ್ಥಾನದಲ್ಲಿದ್ದರೂ ಸಹ ನಾವು ಅಹೆಡ್ ಆಗಿದ್ದೀವಿ. 71% ನಾವು ರಿನ್ಯೂವಬಲ್ ಎನರ್ಜಿ ಆಲ್ರೆಡಿ ಮಾಡಿದ್ದೀವಿ. ನಮ್ಮ 2030ಗೆ 50% ಅಚೀವ್ ಆಗಬೇಕಾಯಿತು. ವಿ ಆರ್ ಆಲ್ಮೋಸ್ಟ್ 20% ಅಹೆಡ್ ಆಫ್ ಇನ್ನು 5 ಇಯರ್ಸ್ ಮುಂಚೆ. ಸೊ ಆದರೂ ಸಹ ನಮ್ಮ ಕರ್ನಾಟಕದಲ್ಲಿ ಈಗ ಇನ್ನೂ ನಮ್ಮ ಟಾರ್ಗೆಟ್ನ ಅಚೀವ್ ಮಾಡಿ ಅದನ್ನು 60 ಗಿಗಾವಾಟ್ ಮಾಡಬೇಕು. ಅನದರ್ 35 ಗಿಗಾವಾಟ್ನ ಆ್ಯಡ್ ಮಾಡಿದ್ದಾರೆ. ಅನದರ್ 35 ಗಿಗಾವಾಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಪೊಟೆನ್ಷಿಯಲ್ ಇರಬೇಕಾದ್ರೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟು ಓವರಾಲ್ ದೇಶ ಎಲ್ಲ ರಾಜ್ಯಗಳನ್ನ ನೋಡಿಕೊಂಡು ಒಂದೊಂದು ರಾಜ್ಯಕ್ಕೆ ಇಷ್ಟು ಅಂತ ಕೊಟ್ಟರು. 500 ಗಿಗಾವಾಟ್ ಅಚೀವ್ ಮಾಡಲಿಕ್ಕೋಸ್ಕರ ಇಷ್ಟು ಮಾಡಬೇಕಂತ. ಆದರೆ ನಮ್ಮಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಟೇಟು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಇನ್ನೂ 35 ಗಿಗಾವಾಟ್ ಜಾಸ್ತಿ ಮಾಡೋಣ ಅಂತ ತೊಗೊಂಡು ಒಂದು ಟಾರ್ಗೆಟ್ ಇಟ್ಟಿದ್ದಾರೆ. ಈಗ ಅಡಿಷನಲ್ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮಲ್ಲಿ ಈಗ ಹೊಸ ಈಗ ರಿನ್ಯೂವಬಲ್ ಎನರ್ಜಿ ಜಾಸ್ತಿ ಆದಂಗೆ ಅದು ನಾವು ಸೋಲಾರು ಡೇ ಟೈಮ್ನಲ್ಲಿ ಜನ್ರೇಟ್ ಆಗುತ್ತೆ, ವಿಂಡು ಕೆಲವು ಟೈಮ್ ಇದೆ, ಆ ಟೈಮಲ್ಲಿ ಜನ್ರೇಟ್ ಆಗುತ್ತೆ. ಬಟ್ ಇದು ರೌಂಡ್ ದ ಕ್ಲಾಕ್ 24 ಅವರ್ಸನ್ನ ಯೂನಿಫಾರ್ಮ್ ಮಾಡಲಿಕ್ಕಾಗಲ್ಲ. ಮುಂಚೆ ಏನಾಗ್ತಿತ್ತು, ನಮ್ಮ ಥರ್ಮಲ್ಲು ಮತ್ತು ಈ ಕಲ್ಲಿಂದ ಮಾಡಬೇಕಾದ್ರೆ ನಮ್ಗೆ ಯಾವಾಗ ಬೇಕೋ, ಮಾರ್ನಿಂಗ್ ಪೀಕ್ ಇದೆ, ಮಧ್ಯಾಹ್ನ ಈವ್ನಿಂಗ್ ಪೀಕ್ ಇದೆ, ಮಧ್ಯಾಹ್ನ ಇಷ್ಟು ರಿಕ್ವೈರ್ಮೆಂಟ್ ಇದೆ, ಅಷ್ಟು ರಿಕ್ವೈರ್ಮೆಂಟ್ಗೆ ಅಷ್ಟನ್ನು ಆನ್ ಮಾಡ್ತಾಯಿದ್ರು, ಇನ್ನು ಉಳಿದಿದ್ದು ಆಫ್ ಮಾಡ್ತಾಯಿದ್ರು. ಇಲ್ಲಿ ನಾವು ಸೋಲಾರ್ನ ಆಫ್ ಮಾಡಲಿಕ್ಕಾಗಲ್ಲ. ಯಾವಾಗ ಜನ್ರೇಟ್ ಆಗುತ್ತೋ ಜನ್ರೇಟ್ ಮಾಡಬೇಕು, ಅದನ್ನು ಸ್ಟೋರ್ ಮಾಡಬೇಕು. ಅದಕ್ಕೋಸ್ಕರ ಎನರ್ಜಿ ಸ್ಟೋರೇಜು ಸಹ ಭಾಳ ಮುಖ್ಯ ಆಗಿದೆ. ಆ ಎನರ್ಜಿ ಸ್ಟೋರೇಜ್ ಸಹ ಇಲ್ಲಿ ನಾವು ಕನ್ನಡದಲ್ಲಿ ಈಗ ಮಾಡಿ ಎಲ್ಲ ಸಬ್ಸ್ಟೇಷನ್ ವೈಸು ಒಂದೊಂದು ಸಬ್ಸ್ಟೇಷನ್ಗೆ ಒಂದೊಂದು ಎನರ್ಜಿ ಸ್ಟೋರೇಜ್ ಮಾಡೋಣ. ಮತ್ತು ಈ ರೀತಿ ಪವರ್ ಯಾವ ಶಾರ್ಟೇಜ್ ಬರುತ್ತೋ ಸ್ಟೋರ್ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ಸಪ್ಲೈ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಅದೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಫ್ಲೋಟಿಂಗ್ ಸೋಲಾರ್ ಅಂತ
ಎಲ್ಲ ಕೆರೆಗಳು ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದೆಲ್ಲ ಒಂದು ಫ್ಲೋಟಿಂಗ್ ಸೋಲಾರ್ ಮಾಡಬೇಕು ಅನ್ನೋದೊಂದು ಉದ್ದೇಶದಿಂದ ಅದನ್ನು ಒಂದು ಟಾರ್ಗೆಟ್ ಇಟ್ಟಿದ್ದಾರೆ ಕರ್ನಾಟಕದಿಂದ. ಈ ರೀತಿ ಹಲವಾರು ಟಾರ್ಗೆಟ್ ಇಟ್ಕೊಂಡು ದೊಡ್ಡ ದೊಡ್ಡ ಯುಟಿಲಿಟಿ ಸ್ಕೇಲ್ನಲ್ಲಿದೆ, ಅದನ್ನು ತುಂಬ ಚೆನ್ನಾಗಿ ಆಗ್ತಾಯಿದೆ ಕರ್ನಾಟಕದಲ್ಲಿ. ಓನ್ಲಿ PM ಸೂರ್ಯ ಗರ್ ಮತ್ತು PM ಕುಸುಮ್ನಲ್ಲಿ ವಿ ಆರ್ ಗೋಯಿಂಗ್ ಲಿಟಲ್ ಸ್ಲೋ, ಅದರ್ವೈಸ್ ಕರ್ನಾಟಕ ಇಸ್ ಡೂಯಿಂಗ್ ವೆರಿ ಗುಡ್. ಓಕೆ, ನಿಜಕ್ಕೂ ಸರ್. ಈಗಾಗಲೇ ನಾವು 72% ಟಾರ್ಗೆಟ್ ಅಚೀವ್ ಆಗಿದ್ದೀವಿ. 2030ಕ್ಕೆ 50% ಆಗಬೇಕಾಗಿತ್ತು. ಬಹಳಷ್ಟು ಮುಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ 100% ಕೂಡ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ನವೀಕರಿಸಬಹುದಾದ ಇಂಧನ, ಅದರ ಮಹತ್ವದ ಕುರಿತು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇಂದಿನ ಚಂದನ ಮಂಥನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.